ನಮಸ್ತೆ ಕರ್ನಾಟಕ. ಇವತ್ತಿನ ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋಣ. ಪ್ರೀ ಮಾರ್ಕೆಟ್ ಅನಾಲಿಸಿಸ್ನ ಮಾಡೋ ಮುಂಚೆ ಪ್ರೀವಿಯಸ್ ಡೇ ಮಾರ್ಕೆಟ್ ಬಿಹೇವಿಯರ್ನ ತಿಳ್ಕೊಬೇಕಾಗುತ್ತೆ. ಓಕೆ, ಸೊ ನೋಡ್ಬೋದು ಇಲ್ಲಿ ಏನಾಗಿತ್ತಂದ್ರೆ, ಸೊ ಲಿಕ್ವಿಡಿಟಿ ಏರಿಯಾ ಇತ್ತಲ್ಲ, ಈ ಲಿಕ್ವಿಡಿಟಿ ಏರಿಯಾದಿಂದ ಪ್ರೈಸ್ ಏನಾಗಿದೆ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಓಕೆನಾ, ಸೊ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಇಂದ ಏನ್ ಮಾಡಿದ್ರಂದ್ರೆ ರಿಜೆಕ್ಷನ್ ಮಾಡಿ ಅದೇ ಪಾಯಿಂಟ್ ಇಂದ ರಿಜೆಕ್ಷನ್ ಆಗುತ್ತೆ ಅಂತ ಹೇಳಿ ನಿನ್ನೆ ಕೂಡ ಅಪ್ಡೇಟ್ ಮಾಡಿದ್ವಿ. ಸೊ ಅದೇ ಪಾಯಿಂಟ್ ಇಂದ ರಿಜೆಕ್ಷನ್ ಆಗಿ ಏನ್ ಮಾಡಿದ್ದಾರೆ ಅಂದ್ರೆ ಈ ಲಿಕ್ವಿಡಿಟಿ ಇತ್ತಲ್ಲ, ಲಿಕ್ವಿಡಿಟಿನ ಕ್ಲಿಯರ್ ಮಾಡ್ಕೊಂಡು ಏನ್ ಮಾಡಿದ್ದಾರೆ ಅಂದ್ರೆ ಪ್ರೈಸ್ ಅನ್ನ ಸ್ಟ್ರಾಂಗ್ ಆಗಿ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ. ಓಕೆನಾ, ಸೊ ಇಲ್ಲಿ ನೋಡಬಹುದು ಈ ಸ್ಟ್ರಾಂಗ್ ಆಗಿ ತಗೊಂಡೋಗಿರೋ ಕ್ಯಾಂಡಲ್ ದಲ್ಲಿ ಬೈಯರ್ಸ್ ಯಾವ ರೀತಿ ಬಂದಾರ ಅಂತ ಹೇಳಿ ನಾವು ತಿಳ್ಕೊಬೇಕಾಗತ್ತೆ. ಓಕೆನಾ, ಲೈವ್ ಅಲ್ಲಿ ಸೊ ನೋಡಿ ಚೆಕ್ ಮಾಡಿ ತೋರಿಸ್ತೇನೆ ಸೊ ಯಾವ ರೀತಿ ಬಂದಿದ್ದಾರೆ ಅಂತೇಳಿ. ಓಕೆ, ಬ್ಯಾಂಕ್ ನಿಫ್ಟಿ ನೋಡಿ, ಇಲ್ಲಿ ಆರ್ಡರ್ ಫ್ಲೋ ಚಾರ್ಟ್ ಅಲ್ಲಿ ಅಬ್ಸರ್ವ್ ಮಾಡಿ ಏನಾಗಿದೆ ಅಂದ್ರೆ ನೋಡ್ಬೇಕಾಗುತ್ತೆ. ಇಲ್ಲಿ ನೋಡಿ ಬಿಗ್ ಪ್ಲೇಯರ್ಸ್ ಏನ್ ಮಾಡಿದಾರೆ ಅಂದ್ರೆ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿ ಝೋನ್ ಅಲ್ಲಿ ಅಗ್ರೆಸಿವ್ ಆಗಿ ಏನ್ ಮಾಡಿದಾರೆ ಅಂದ್ರೆ ಆ ಝೋನ್ ಅನ್ನ ಹೊಡೆದಿದ್ದಾರೆ. ಓಕೆನಾ, ಬಟ್ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಓಕೆನಾ, ಸೊ ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಡೆಲ್ಟಾ ಏನು ಆಗಿದೆ ಅಂದ್ರೆ ಸಪೋರ್ಟ್ ಮಾಡಿಲ್ಲ. ಓಕೆನಾ, ಡೆಲ್ಟಾ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಿಲ್ಲ. ಸೊ ಓಕೆನಾ, ಸೊ ಏನಾಗುತ್ತೆ ಅಂತೇಳಿ ಇವತ್ತಿನ ಟ್ರೇಡ್ ಸೆಟಪ್ ಅಲ್ಲಿ ನೋಡೋಣ. ಓಕೆನಾ, ಸೊ ಯಾವ ರೀತಿ ಟ್ರೇಡ್ ಸೆಟಪ್ ಮಾಡ್ಕೋಬೇಕಂತೇಳಿ. ಓಕೆ, ಸೊ ಡೆಲ್ಟಾ ಏನಾಗಿದೆ ಅಂದ್ರೆ ಆಲ್ರೆಡಿ ನಮ್ಗೆ ಏನಾಗಿದೆ ಕ್ಲೂ ಕೊಟ್ಟಿಲ್ಲ. ಓಕೆನಾ, ಯಾವುದೇ ಕಾರಣಕ್ಕೂ ಇದು ಏನಂತ ಕರೆಯಲ್ಲ, ನಾವು ಜಸ್ಟ್ ಡಿಮ್ಯಾಂಡ್ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಏನ್ ಮಾಡಿದಾರೆ ಅಂದ್ರೆ ಮೇಲ್ಗಡೆ ಹೋಗಿ ನಿಧಾನಕ್ಕೆ ಪ್ರೈಸ್ ಆಕ್ಷನ್ ಅನ್ನ ಮಾಡ್ಕೊಂಡು ಹೋಗಿದ್ದಾರೆ. ಓಕೆನಾ, ಸೊ ಏನಾಗುತ್ತೆ ಅಂದ್ರೆ ಎನಿ ಟೈಮ್ ಏನಾಗುತ್ತೆ ಗ್ಯಾಪ್ ಡೌನ್ ಅನ್ನ ಮಾಡ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಮಾರ್ಕೆಟ್ ನಲ್ಲಿ. ಓಕೆ, ಸೊ ಗ್ಯಾಪ್ ಡೌನ್ ಅನ್ನ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಈ ಏನ್ ಡಿಮ್ಯಾಂಡ್ ಝೋನ್ ಅಲ್ಲ ಎನಿ ಟೈಮ್ ಏನಾಗುತ್ತೆ ಅಂದ್ರೆ ಒಡೆದು ಹಾಕುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ಕೆಳಗಡೆ ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆನಾ, ಸೊ ಎಲ್ಲಿವರೆಗೂ ಅಂದ್ರೆ 56,750 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ ಫಸ್ಟ್ ಟಾರ್ಗೆಟ್. ಓಕೆನಾ, ಸೊ ನೆಕ್ಸ್ಟ್ ಟಾರ್ಗೆಟ್ ಏನಂದ್ರೆ ಪ್ರೈಸ್ ಸ್ವಲ್ಪ ರಿಜೆಕ್ಷನ್ ಆಗಿ ಮೇಲ್ಗಡೆ ಹೋಗಿ ನೆಕ್ಸ್ಟ್ ಇದನ್ನು ಕೂಡ ಒಡೆದಾಕಿ ಏನ್ ಮಾಡ್ತಾರೆ ಅಂದ್ರೆ 56,350 ವರೆಗೂ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ಬ್ಯಾಂಕ್ ನಿಫ್ಟಿಯಲ್ಲಿ ತುಂಬಾನೇ ಏನಾಗುತ್ತೆ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಸೊ ಅದೇ ರೀತಿ ನಿಫ್ಟಿನ ಎನಾಲಿಸಿಸ್ ನ ಮಾಡೋಣ. ಸೊ ನಿಫ್ಟಿಲಿ ನೋಡ್ಬೋದು ಪ್ರೈಸ್ ಏನಾಗ್ತಾ ಇದೆ ಅಂದ್ರೆ ಮೇಲ್ಗಡೆ ನಿಧಾನಕ್ಕೆ ಪ್ರೈಸ್ ಆಕ್ಷನ್ ಮಾಡ್ಕೊಂಡು ಮೇಲ್ಗಡೆನೆ ಹೋಗ್ತಾ ಇದೆ. ಓಕೆನಾ, ಪ್ರೈಸ್ ಬಿಹೇವಿಯರ್ ನೋಡ್ಬೇಕಾಗುತ್ತೆ, ಸ್ಲೋ ಪ್ರೈಸ್ ಆಕ್ಷನ್ ಇದೆ. ಓಕೆನಾ, ಸೊ ಈ ರೀತಿ ಹೋಗ್ತಾ ಇದೆ ಅಂದ್ರೆ ಸೊ ಎನಿ ಟೈಮ್ ಏನಾಗುತ್ತೆ ನಿಫ್ಟಿನಿ ಕೂಡ ಕೆಳಗಡೆ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ಇದು ಬೈಯರ್ಸ್ ಝೋನ್ ಅಂತೇಳಿ ಕರಿತೀವಿ. ಓಕೆನಾ, ಸೊ ಎನಿ ಟೈಮ್ ಏನಾಗುತ್ತೆ 25,350 ಇಂದ ಏನಾಗುತ್ತೆ ಬೌನ್ಸ್ ಆಗಿ ಏನಾಗುತ್ತೆ ಮೇಲ್ಗಡೆ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ನಿಫ್ಟಿನೂ ಕೂಡ ಸೊ ಒಂದ್ ವೇಳೆ ಇದನ್ನು ಕೂಡ ಬ್ರೇಕ್ ಆಯ್ತಂತೆ ಅನ್ಕೊಳ್ಳಿ. ಓಕೆನಾ, ಈ ಝೋನ್ ಅನ್ನು ಕೂಡ ಈ ತರ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ನ ಕ್ಯಾಂಡಲ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ನಿಫ್ಟಿನೂ ಕೂಡ ನಾವ್ ಏನ್ ಮಾಡ್ಬೇಕಂದ್ರೆ ಸೆಲ್ಲಿಂಗ್ ಸೈಡ್ ನೋಡ್ಬೇಕಾಗುತ್ತೆ, ಸಪ್ಲೈ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ತಾರೆ. ಓಕೆನಾ, ಸೊ ಎನಿ ಟೈಮ್ ಏನಾಗುತ್ತೆ ಇದು ಕೂಡ ಮೇಲ್ಗಡೆ ಹೋಗಿ ಈ ತರ ಸ್ಟ್ರಾಂಗ್ ಆಗಿ ಸೆಲ್ಲಿಂಗ್ ಆಗುವಂತ ಚಾನ್ಸಸ್ ಇರುತ್ತೆ ನಿಫ್ಟಿನೂ ಕೂಡ. ಓಕೆ, ಸೊ ಯಾಕಂದ್ರೆ ಆಲ್ರೆಡಿ ಪೀಕ್ ಅಲ್ಲಿ ಇರೋದ್ರಿಂದ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಎನಿ ಟೈಮ್ ಏನಾಗುತ್ತೆ ಸ್ವಲ್ಪ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ನೋಡಿ ಇಲ್ಲಿ ಬಯರ್ ಝೋನ್ ಅಂತಿದೆ. ಓಕೆನಾ, 25,350 ಅಲ್ಲಿ ಏನಾಗುತ್ತೆ ಬೌನ್ಸ್ ವಿಕ್ ಅದು ಹೊಡೆದ್ರೆ ಏನಾಗುತ್ತೆ ಅಂದ್ರೆ ವಿಕ್ ಈ ತರ ಹೊಡಿತಂದ್ರೆ ಏನಾಗುತ್ತೆ ಬೈಯಿಂಗ್ ಬರುವಂತ ಚಾನ್ಸಸ್ ಇರುತ್ತೆ ಸ್ವಲ್ಪ. ಓಕೆನಾ, ಪುಲ್ ಬ್ಯಾಕ್ ಹೋಗುವಂತ ಚಾನ್ಸಸ್ ಇರುತ್ತೆ. ಓಕೆ, ಸೊ ಅದರ್ವೈಸ್ ಏನಾಗುತ್ತೆ ನೆಕ್ಸ್ಟ್ ಈ ತರ ಸ್ಟ್ರಾಂಗ್ ಆಗಿ ಈ ಬಯರ್ ಝೋನ್ ಅಲ್ಲಿ ಏನಾದ್ರು ಸಪ್ಲೈ ಝೋನ್ ಅನ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಮಾತ್ರ ಏನಾಗುತ್ತೆ ಎನಿ ಟೈಮ್ ಸೆಲ್ಲಿಂಗ್ ಬರುವಂತ ಚಾನ್ಸಸ್ ಇರುತ್ತೆ. ಓಕೆನಾ, ಈ ತರ ಸ್ಟ್ರಾಂಗ್ ಸೆಲ್ಲಿಂಗ್ ಆದ್ಮೇಲೆ ಈ ತರ ಪುಲ್ ಬ್ಯಾಕ್ ಬರುತ್ತೆ ಮತ್ತೊಂದ್ಸಲ. ಓಕೆನಾ, ಪುಲ್ ಬ್ಯಾಕ್ ಬಂದಾಗ ಮಾತ್ರ ನಾವ್ ಏನ್ ಮಾಡಬೇಕು ಟ್ರೇಡ್ ಅನ್ನ ಮಾಡಬೇಕಾಗತ್ತೆ, ರಿಸ್ಕ್ ಅನ್ನ ಸ್ಮಾಲ್ ಅನ್ನ ತಗೋಬೇಕಾಗತ್ತೆ. ಓಕೆನಾ, ರಿವಾರ್ಡ್ ಅನ್ನ ಆಲ್ಮೋಸ್ಟ್ ಒಂದು ನಿಫ್ಟಿಯಲ್ಲಿ ಒಂದು 70-50 ಪಾಯಿಂಟ್ ಬಂತಂದ್ರೆ ಎಕ್ಸಿಟ್ ಮಾಡ್ಕೊಂಡ್ಬಿಡಿ. ಓಕೆ, ಕ್ವಿಕ್ ಆಗಿರಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ಹೋಲ್ಡ್ ಮಾಡ್ಲಿಕ್ಕೆ ಹೋಗಬೇಡಿ ನಿಫ್ಟಿಯಲ್ಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಎಲ್ಲರಿಗೂ ಒಳ್ಳೇದಾಗಲಿ.